ಕೊಡ್ತೀನಿ ಕಣಪ್ಪ. ಅಪ್ಪ ಎಲ್ಲರಿಗೂ ಇಡೀ ಊರಿಗೆ ಇಡೀ ಇದಕ್ಕೆ ಎಲ್ಲ ಒಳ್ಳೇದಾಗಲಿ ಕಣಪ್ಪ ನೀವು ಮಾಡಿ. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಏರಿಯಾದಲ್ಲಿ 3ನೇ ದಿನದ ಹಬ್ಬ, ಹುಲಿಯಮ್ಮ ಜಾತ್ರೆಯ 3ನೇ ದಿನದ ಹಬ್ಬ. ಈ ಹಬ್ಬದ ಇವತ್ತಿನ ವಿಶೇಷ ಏನು ಅಂತಂದರೆ, ಮರ್ಸೋಳು ಅಂತ ಹೇಳಿ ಮನೇಲಿರುವಂಥ ಎಲ್ಲ ಹೆಣ್ಮಕ್ಳುಗಳು ಶೃಂಗಾರವಾಗಿ ರೆಡಿಯಾಗಿ ತಲೆ ಮೇಲೆ ಬೆಲ್ಲ ಹೊತ್ಕೊಂಡು ನಮ್ಮ ಕ್ಯಾತ್ಮಾರಹಳ್ಳಿಯ ಪ್ರಮುಖವಾದ ಬೀದಿಗಳಲ್ಲಿ ಮೆರವಣಿಗೆ ಬರ್ತಾರೆ. ಅಲ್ಲಿಂದ ಹುಲಿಯಮ್ಮನ ದೇವಸ್ಥಾನ ಹತ್ರ ಹೋಗಿ ಊರನ್ನೆಲ್ಲ ಒಂದು ರೌಂಡ್ ಹೋದ್ಮೇಲೆ ಆಮೇಲೆ ದೇವ್ರು ಬಂದು ಇಡೀ ಎಲ್ಲ ಒಂದು ಊರು ಸುತ್ತುತ್ತದೆ. ಆ ಊರ ಜೊತೆಗೆ ದೇವ್ರ ಜೊತೆಗೇ ನಮ್ಮ ಮನೆಯ ಸಣ್ಣ ಸಣ್ಣ ಹೆಣ್ಮಕ್ಳುಗಳೆಲ್ಲ ಹೋಗ್ತಾರೆ. ನಿಮಗೆ ಈಗ ಅದನ್ನೆಲ್ಲ ಡೀಟೇಲ್ಸಾಗಿ ತೋರಿಸ್ತೀನಿ. ಮತ್ತು ಬನ್ನಿ, ಈಗ ನಮ್ಮ ಊರಿನ ಹಬ್ಬ 3ನೇ ದಿನದ್ದು ಎಷ್ಟು ವಿಶೇಷವಾಗಿದೆ, ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಮನೆ ದೇವತೆ ಚಿಕ್ಕಮ್ಮ ದೇವಿಗೆ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗ ಪೂಜೆ ಸಾಮಾನು ತಗೊಂಡು ಬಂದೆ. ಪೂಜೆ ಸಾಮಾನೆಲ್ಲ ಪೂಜೆ ಗೀಜೆ ಎಲ್ಲ ಆಯಿತು. ಮತ್ತು ನಮ್ಮ ಚಿಕ್ಕಮ್ಮ ದೇವಸ್ಥಾನದ್ದು ಗುಡಪ್ಪನವರು ಇವರು ತಾಯಿ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಅಪ್ಪ, ಅಮ್ಮನ ಬಗ್ಗೆ 2 ಮಾತು ಹೇಳಪ್ಪ. ಅಪ್ಪ ಎಲ್ಲರಿಗೂ ಇಡೀ ಊರಿಗೆ ಇಡೀ ಇದಕ್ಕೆ ಎಲ್ಲ ಒಳ್ಳೇದಾಗಲಿ ಕಣಪ್ಪ ನೀವು ಮಾಡ್ತಿರೋದು ಕಾರ್ಯ ಕಟ್ಟು ಎಲ್ಲ ಒಳ್ಳೇದಾಗಲಿ ಕಣಪ್ಪ. ಸರಿ ಕಣಪ್ಪ. ಮತ್ತು ನೋಡಿ, ನಮ್ಮದು ಚಿಕ್ಕಮ್ಮನ ಹಬ್ಬ ಶುರು ಆಗುತ್ತೆ ನೆಕ್ಸ್ಟ್ ವರ್ಷ. ಸೇಮು 2 ವರ್ಷಕ್ಕೊಂದ್ಸಲ ನಾವು ಮಾಡ್ತೀವಿ ಹಬ್ಬನ. 10 ದಿನ ಅದೂ ಜಾತ್ರೆ ಥರನೇ ಮಾಡ್ತೀವಿ. ಅದನ್ನು ನಾನು ನೆಕ್ಸ್ಟ್ ಹಬ್ಬ ಮಾಡಾಗ ಪ್ರತಿದಿನ ನಮ್ಮ ಹುಲಿಯಮ್ಮನ ಹಬ್ಬದ್ದು ಹೆಂಗೆ ತೋರಿಸ್ತಾ ಇದ್ದೀನಿ, ನೆಕ್ಸ್ಟು ಚಿಕ್ಕಮ್ಮನ ಹಬ್ಬನೂ ನಾನು ಅದೇ ರೀತಿ ಒಂದೊಂದು ದಿನ ಏನೇನೇನು ಕಾರ್ಯಕ್ರಮ ನಡೆಯುತ್ತೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ನೀವು ಆ ವಿಡಿಯೋಗೋಸ್ಕರ ಕಾಯ್ತಾಯಿರಿ. ಮತ್ತು ಇವತ್ತಿನ ಕಾರ್ಯಕ್ರಮ ನಾನು ಮುಂಚೆನೇ ಹೇಳ್ದಂಗೆ ಎಬ್ರ ಬರಬೇಕು. ಎಬ್ರ ಬಂದಮೇಲೆ ಎಲ್ಲರೂ ಹೋಗಿ ಅಮ್ಮನ್ನ ಕರೆದು ಹುಲಿಯಮ್ಮನ್ನ ದೇವಸ್ಥಾನದ ಹತ್ರ ಕರೆಸಿ ಅಲ್ಲಿಂದ ಮಂಚಮ್ಮನ ದೇವಸ್ಥಾನ ಹತ್ರ ಬಂದು, ಮಂಚಮ್ಮನ ದೇವಸ್ಥಾನದಿಂದ ಮಾದೇಶ್ವರನ ದೇವಸ್ಥಾನ ಹತ್ರ ಬಂದು ಅಲ್ಲಿಂದ ಊರು ಸುತ್ತಕ್ಕೆ ಹೋಗೋದಲ್ಲ ಅಪ್ಪಾಜಿ. ಈಗ ಅದಷ್ಟನ್ನು ನಾನು ವಿಡಿಯೋ ಕ್ಯಾಪ್ಚರ್ ಮರ್ಸಲು ನಡೀತಿದೆ, ಅಷ್ಟನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಬನ್ನಿ, ಈಗ ನಮ್ಮ ಮುಂದೆ ಏನೇನಾಗುತ್ತೆ ನೋಡೋಣ. ಈಗ ದೇವಸ್ಥಾನದ ಮುಂಭಾಗ ಸಗಣಿ ಎಲ್ಲ ಹಾಕಿ ಹಸನ್ ಮಾಡೋರೆ. ತಾಯಿನ ಕರೆಯೋಕ್ಕೆ ಊರ ಯಜಮಾನರು ಮತ್ತು ಮುಖ್ಯಸ್ಥರೆಲ್ಲ ಹೋಗವ್ರೆ. ಆ ತಾಯಿ ಬಂದ ತಕ್ಷಣ ದೇವಸ್ಥಾನ ಹತ್ರ ಬಂದು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಓಡ್ತೀವಿ. ಹುಲಿಯಮ್ಮ ತಾಯಿನ ಮನೆಯಿಂದ ಬರ್ಮಾಡ್ಕೊಂಡು ಕರ್ಕೊಂಡು ಬರ್ತಾವ್ರೆ. ನೋಡಿ, ಇಲ್ಲಿ ನೀವು ನೋಡ್ಬೋದು. ನಾನು ಮುಂಚೆ ಹೇಳಿದಾಗೆ ತಾಯಿನ ಮನೆಯಿಂದ ಕರ್ಕೊಂಡು ದೇವಸ್ಥಾನದ ಹತ್ರ ಬಂದು, ಈಗ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮುಗಿಸಿ ತಾಯಿಗೆ ಸಂತೋಷ ಆಯಿತಾ, ನೆಮ್ಮದಿ ಆಯಿತಾ ಅಂತ ಊರ ಯಜಮಾನರು ಒಂದಷ್ಟೊತ್ತು ಮಾತಾಡಿಸ್ತಾರೆ. ಅದನ್ನು ಮಾತಾಡಿಸಿ ನಮ್ಮ ಊರಲ್ಲಿ ಏನಾದರೂ ಕುಂದು ಕೊರತೆಗಳಿದ್ದರೂ ಆ ತಾಯಿ ನಿವಾರಣೆ ಮಾಡಬೇಕು. ಮತ್ತು ನಮ್ಮ ಊರಿಗೆ ಏನಾದರೂ ಒಂದು ಕಂಟಕಗಳಿದ್ದರೆ ಆ ತಾಯಿ ಅದನ್ನು ತಡೆದು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊತಾರೆ ಊರ ಯಜಮಾನರು. ನಾವೀಗ ಅದನ್ನು ನೋಡ್ಬೋದು. ನೋಡಿ, ಈಗ ನೀವು ನೋಡ್ತೀರ.
ಹುಲಿಯಮ್ಮನ ದೇವಸ್ಥಾನ ಮುಗಿಸ್ಕೊಂಡು ತಾಯಿ ಮಂಚಮ್ಮನ ದೇವಸ್ಥಾನದೊಳಗಡೆ ಬಂದು ಒಂದಷ್ಟು ಮಾತುಗಳನ್ನ ಆಡ್ತಾವ್ರೆ. ಅದನ್ನು ಈಗ ನೀವು ಇಲ್ಲಿ ನೋಡ್ಬೋದು, ಆ ತಾಯಿ ಮಾತು ಆಡ್ತಿರೋದನ್ನು. ಬೆಲ್ಲದ ಆರತಿಯನ್ನು ಹೊತ್ತಂತ ಉರುವಂತಹ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಹುಲಿಯಮ್ಮ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಕರೆಯುತ್ತೇವೆ. ಹುಲಿಯಮ್ಮನ ದೇವಸ್ಥಾನ, ಮಂಚಮ್ಮನ ದೇವಸ್ಥಾನ ಆದಮೇಲೆ ತಾಯಿ ಹುಲಿಯಮ್ಮನ ತಂಗಿ ಚಿಕ್ಕಮ್ಮ ಅಂತಲೇ ಹೆಸರು. ಚಿಕ್ಕಮ್ಮ ದೇವಿ ಹುಲಿಯಮ್ಮ ತಾಯಿಗೆ ತಂಗಿ ಇದ್ದಂಗೆ. ಯಾವಾಗಲೂ ಬೀದಿಲಿ ಮೆರವಣಿಗೆ ಹೋಗಬೇಕಾದ್ರೆ ಆ ಹುಲಿಯಮ್ಮ ಬಂದು ತನ್ನ ತಂಗಿನ ಕರ್ಕೊಂಡು ಹೋಗ್ತಾರೆ. ಅದು ಈಗ ನಡೀತಾ ಇದೆ ನೋಡಿ. ಹುಲಿಯಮ್ಮ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅವರು ಬಂದು ಇಲ್ಲಿಗೆ ನುಗ್ಗಿ ಅಕ್ಕ ತಂಗಿರಿಬ್ಬರು ಮಾತಾಡ್ಕೊಂಡು ಇಲ್ಲಿಂದ ಓಡ್ತೀವಿ ಈಗ ಬೀದಿ ಮೇಲೆ ಮೆರವಣಿಗೆ. ಅದನ್ನು ನೀವೀಗ ನೋಡ್ಬೋದು, ನೋಡಿ.
ಈಗ ದೇವ್ರುಗಳ ಸುತ್ತಾಟ ದೇವಸ್ಥಾನದಲ್ಲೆಲ್ಲ ಮುಗೀತು. ಈಗ ನಮ್ಮ ಬೀದಿಗಳಿಗೆ ಬರ್ತಾ ಇದೆ ನೋಡಿ. ಎಲ್ಲರೂ ಬೀದಿಲಿ ಬಂದ ತಕ್ಷಣ ದೇವ್ರುಗಳಿಗೆ ಪೂಜೆ ಮಾಡಿ ಮತ್ತು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಕೆಲವೊಬ್ಬರು ಅಡ್ಡ ಬಿದ್ತಾರೆ ಮತ್ತು ಕೆಲವರು ಅಡ್ಡಡ್ಡ ಮಲಗಿತಾರೆ. ದೇವರು ಅವ್ರನ್ನ ದಾಟ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಒಂದು ಮಗುಗಳಿದ್ರೆ ಬೇಕಾದ್ರೆ ಅದನ್ನು ಅಡ್ಡ ಮಲಗಿಸ್ತಾರೆ, ಆ ಮಗುನ ದಾಟ್ಕೊಂಡು ಹೋಗುತ್ತೆ ದೇವರು. ಈಗ ನೋಡಿ ಬರ್ತಾ ಇದ್ದೀನಿ, ತೋರಿಸ್ತೀನಿ ಇನ್ನು ಮುಂದೆ ಏನೇನು ನಡೆಯುತ್ತೆ ಅಂತ, ಬನ್ನಿ ನೋಡೋಣ. ಈಗ ಅಲ್ಲಿಂದ ತಾಯಿ ತನ್ನ ಮಗ ಎತ್ತಪ್ಪನ ನೋಡಬೇಕು ಅಂತ ಅಂದ್ಬಿಟ್ಟು ಆ ಎತ್ತಪ್ಪನ ಗುಡಿಗೆ ಬರ್ತಾರೆ ನೋಡಿ. ಈಗ ನೀವು ಇಲ್ಲಿ ನೋಡ್ಬೋದು. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಎತ್ತಪ್ಪನ ದೇವಸ್ಥಾನ. ತಾಯಿ ಬಂದರು ನೋಡಿ. ತಾಯಿ ತನ್ನ ಮಗನ್ನ ಮಾತಾಡ್ಸೋಕ್ಕೋಸ್ಕರ ವರ್ಷಕ್ಕೆ ಒಂದೇ ಸಾರಿ ಇಲ್ಲಿಗೆ ಬರೋದು. ತನ್ನ ಮಗನ್ನ ನೋಡಿ ಮಾತಾಡಿಸಿ ಇಲ್ಲಿಂದ ಓಡ್ತೀವಿ. ಮಗನ ನೋಡಿ ಬೇಜಾರಾಗದ, ನೀವು ಚೆನ್ನಾಗಿ ಮಾಡಬೇಕು ಅಂತ ಈಗ ಶ್ರೀ ಮಲೆ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಆಚೆ ಬರ್ತಾ ಇದ್ದಾರೆ. ಅದನ್ನ ನೀವು ನೋಡ್ಬೋದು. ಇವಾಗ ನೋಡಿ, ತಾಯಿ ಆಚೆ ಬಂದರು. ನೋಡಿ, ಇವಾಗ ಅಂಕದ ಬಾಕ್ಲಲ್ಲಿ ಅಮ್ಮ ನಿಂತಿದ್ದಾರೆ. ಈಗ ಅಂಕದ ಬಾಕ್ಲನ್ನ ದಾಟ್ಕೊಂಡು ಹೋಗ್ಬೇಕು ಅಂತಂದರೆ ತಾಯಿಗೊಂದು ಮರಿನ ಹೊಡೆದು ಬಲಿ ಕೊಡಬೇಕು. ಈಗ ಅಲ್ಲಿ ತಾಯಿಗೆ ಒಂದು ಮರಿಗೆ ಒದರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಬೇಡ್ತವ್ರೆ. ತೇರ್ತ ಹಾಕಿದ್ರು, ಮರಿ ಎಲ್ಲ ಒದರ್ತು, ಕೂದ್ರು. ಈಗ ಅಮ್ಮ ಅದನ್ನ ದಾಟ್ಕೊಂಡು ಹೋದ್ರು ನೋಡಿ. ನಮ್ಮ ಊರಿನಲ್ಲಿ ಎಲ್ಲ ದೇವತೆಗಳು ನೆಲೆ ಊರಿದ್ದಾರೆ.
ನೋಡಿ ಇಲ್ಲಿ ಈಗ ನೀವು ನೋಡ್ಬೋದು ಮಂಟೇಸ್ವಾಮಿ ಸಿದ್ದಪ್ಪಾಜಿ ದೇವಸ್ಥಾನ, ಕಾಲಭೈರವೇಶ್ವರನ ದೇವಸ್ಥಾನ, ವೆಂಕಟೇಶ್ವರನ ಸ್ವಾಮಿ ದೇವಸ್ಥಾನ, ಮಂಚಮ್ಮ ದೇವಸ್ಥಾನ, ಹುಲಿಯಮ್ಮ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಮಲೆ ಮಹದೇಶ್ವರ ದೇವಸ್ಥಾನ, ಹಲವಾರು ದೇವತೆಗಳು ನಮ್ಮ ಕ್ಯಾತ್ಮಾರ್ನಹಳ್ಳಿಯಲ್ಲಿ ನೆಲೆ ಊರಿರೋದನ್ನ ನೀವು ಇಲ್ಲಿ ನೋಡ್ಬೋದು. ಈಗ ಎಲ್ಲ ದೇವತೆಗಳು ನಮ್ಮ ಕ್ಯಾತ್ಮಾರ್ನಹಳ್ಳಿಯ ಮುಖ್ಯ ರಸ್ತೆಗಳಲ್ಲಿ ಹೋಗ್ತಾ ಇದ್ದಾರೆ. ನೀವು ಅದನ್ನ ಈಗ ನೋಡ್ಬೋದು. ನೋಡಿ, ಹೋಗ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ಜನ ತಾಯಿಗೆ ಅಷ್ಟನ್ನ ಕುಂಕುಮ ಇಕ್ಕಿ ತಮ್ಮ ಕಷ್ಟಗಳನ್ನ ಕೇಳ್ಕೊಂಡು ಏನು ಎತ್ತ ಅಂತ ಎಲ್ಲ ಕೇಳ್ತಾರೆ. ತಾಯಿ ಅದಕ್ಕೆ ಪರಿಹಾರ ಹೇಳ್ತಾರೆ. ಯಾರ ಮನೇಲಿ ಏನೇ ಕಷ್ಟಗಳಿದ್ದರೂ ಈ ಹುಲಿಯಮ್ಮನ ಹಬ್ಬದಲ್ಲಿ ಆ ತಾಯಿ ಅದನ್ನೆಲ್ಲನೂ ಬಗೆಹರಿಸ್ತಾರೆ. ಬನ್ನಿ, ಇವಾಗ ನಾವು ನೋಡಿ ಟೆಂಟನ್ ಸರ್ಕಲ್ಗೆ ಬಂದು ಈಗ ಇಲ್ಲಿ ಒಂದು ಮೈ ರೋಮಾಂಚನ ಆಗೋ ಒಂದು ಘಟನೆ ನಡೀತದೆ. ನೀವೆಲ್ಲ ಇದನ್ನು ಕಾತರವಾಗಿ ನೋಡಲೇಬೇಕು. ನನಗಂತೂ ಅಲ್ಲಿದ್ದಾಗ ಮೈಯೆಲ್ಲ ಒಂಥರ ಶೋರಿಂಗ್ ಆಗ್ಬಿಡ್ತು, ಇಡೀ ಬಾಡಿನೇ. ನೋಡಿ, ಈಗ ನೀವು ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ, ಅದು ನಮಗೆ ಮೈ ಜುಮ್ ಅನ್ಸೋ ಒಂದು ಘಟನೆ. ಅದನ್ನು ನಾನು ಅಲ್ಲಿ ವಾಯ್ಸ್ ಓವರ್ ಕೊಟ್ಟು ಹೇಳೋಕ್ಕಾಗಲಿಲ್ಲ. ಅಷ್ಟು ನನ್ನ ಮೈಯಲ್ಲಿ ಒಂದು ನಡುಕ ಥರ ಬಂದ್ಬಿಟ್ಟಿತ್ತು. ಯಾಕೆ ಅಂತ ಅಂದರೆ ಅಲ್ಲಿ ಒಂದಷ್ಟು ದೈವಶಕ್ತಿಗಳು ಕೂತಿರ್ತಾರೆ. ಆ ದೈವಶಕ್ತಿಗೆ ತಾಯಿ ಹುಲಿಯಮ್ಮ ಮತ್ತು ಚಿಕ್ಕಮ್ಮ ಮತ್ತು ಮೂಗ್ಮಚ್ಚಮ್ಮ ಇವರು 3 ಜನನೂ ಅಲ್ಲಿ ಮಾತಾಡಿ ಅಲ್ಲಿ ಏನು ಸಮಸ್ಯೆಗಳು, ಪರಿಹಾರಗಳು, ಊರಿಗೆ ಕಾವಲಿ ಹೇಗಿರಬೇಕು ಅಂತ ಹೇಳಿ ಅಲ್ಲಿಂದ ಮತ್ತೆ ಊರೊಳಗಡೆ ಮೆರವಣಿಗೆ ಓಡ್ತಾರೆ. ಅದನ್ನು ನೋಡಿ ನಾನಂತೂ ಶಾಕ್ ಆಗಿಬಿಟ್ಟೆ. ನನ್ನ ಆ ಸಮಯದಲ್ಲಿ ನನ್ನ ಬಾಡಿ ಯಾವ ರೀತಿ ಆಯಿತು ಅಂತ ನನಗೆ ಈಗಲೂ ತಡ್ಕೊಳಕ್ಕಾಯ್ತಲ್ಲ. ಅಷ್ಟು ಪವರ್ ಇದೆ ಅಲ್ಲಿ.
ಅಮ್ಮ 4 ಮೂಲೆಯಲ್ಲಿ ತಮ್ಮ ದೈವಗಳ ಜೊತೆ ಮಾತಾಡ್ತಾರೆ ನೋಡಿ. ಈಗ ಇದು ಇನ್ನೊಂದು ಮೂಲೆ ನೀವು ನೋಡಿದ್ದು. ಮೊದಲೊಂದು ಸಾರಿ ಅಲ್ಲಿ ಅರಳಿಕಟ್ಟೆ ಹತ್ರ ಮಾತಾಡಿದ್ರು, ಮತ್ತು ಈಗ ಇಲ್ಲಿ ಮಾತಾಡಿದ್ರು. ಇವೆಲ್ಲ ನಮಗೆ ಮೈ ನಡ್ಕ ತರಿಸೋಂತಹ ಘಟನೆಗಳು, ನೋಡಿದ್ರೇ ಭಯ ಆಗುತ್ತೆ. ಈಗ ನಾವು ನಮ್ಮ ಮನೆ ಹತ್ರ ಒಂದಷ್ಟು ಪೂಜೆ ಮಾಡೋಕ್ಕೆ ಆರೋಗ್ಯರೆಲ್ಲ ಇಟ್ಕೊಂಡಿದ್ದು. ಅಮ್ಮ ಬಂದರು. ನಮಗೆ ಭಾಳ ಖುಷಿಯಾದ ವಿಚಾರ ಏನು ಅಂತಂದರೆ, ಒಂದು ಅಷ್ಟೊತ್ತು ನಿಂತ್ಕೊಂಡು ತಾಯಿ ಏನೋ ಒಂದು ಅವರ ಮನಸ್ಸಿಗೆ ಬಂದದನ್ನು ಹೇಳಿದ್ರು. ಅದು ನಮಗೆ ಇನ್ನೂ ಅರ್ಗಿಸ್ಕೊಳ್ಳೋಕ್ಕಾಗಿಲ್ಲ. ನಾವು ಅದನ್ನು ಮತ್ತೊಮ್ಮೆ ತಾಯಿ ಹತ್ರ ಕೇಳಬೇಕು ಏನು ಹೇಳಿದ್ರಿ ಅಂತ. ಸರಿ, ನಮಗೆ ಭಾಳ ಸಂತೋಷ ಆಯಿತು ಅಮ್ಮ ನಮ್ಮ ಮನೆ ಮುಂದೆ ನಿಂತು ಒಂದಷ್ಟೊತ್ತು ಮಾತಾಡಿದ್ದು. ಅದಕ್ಕೆ ನಾವು ನಮ್ಮ ಹೃದಯಪೂರ್ವಕವಾಗಿ ತಾಯಿಗೆ ಯಾವತ್ತೂ ನಾವು ಚಿರುಣಿಯಾಗಿರ್ತೀವಿ. ಆ ತಾಯಿ ನಮ್ಮನ್ನು ಕಾಪಾಡ್ದಂಗೆ ನಮ್ಮ ಏರಿಯಾನ, ನಮ್ಮ ಊರನ್ನ ಕಾಪಾಡಲಿ. ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ ಈಗ ಮುಂದೆ ನೋಡೋಣ. ಈಗ ಒಟ್ಟಾರೆಯಾಗಿ ಮುಗಿತಾ ಬಂತು. ಇನ್ನು ಜನಸಾಗರವೋ ಜನಸಾಗರ. ಅಮ್ಮ ಇಡೀ ಊರನ್ನೆಲ್ಲ ಸುತ್ತಾಯಿತು. ಇನ್ನೇನು ದೇವಸ್ಥಾನಕ್ಕೆ ಹೋಗೋ ಸಮಯ ಬಂದಿದೆ ನೋಡಿ. ಈಗ ಹೋಗೋ ಅಷ್ಟರಲ್ಲಿ ಒಂದಿಷ್ಟು ಜನಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಎಂತೆಂಥ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಒಂದಷ್ಟು ಜನ ಗಂಡಸರುಗಳು ಹೆಂಗಸರುಗಳ ವೇಷ ಹಾಕ್ಕೊಂಡು ಬೆಲ್ಲದ ಆರತಿನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಆಮೇಲೆ ಈ ಬೆಲ್ಲದ ಆರತಿನ ಏನಕ್ಕೆ ತಾಯಿಗೆ ಹೊತ್ಕೊಂಡು ಹೋಗಬೇಕು ಅಂತಂದರೆ, ತಾಯಿಗೆ ಮಕ್ಕಳು ಕಂಡ್ರೆ ತುಂಬ ಪ್ರೀತಿ.
ಮುಖ್ಯವಾಗಿ ಹೆಣ್ಣು ಮಕ್ಕಳು ಕಂಡ್ರೆ ನಮ್ಮ ಹುಲಿಯಮ್ಮ ದೇವಿಗೆ ತುಂಬ ಪ್ರೀತಿ. ನಮ್ಮ ಊರಿನ ಹೆಣ್ಮಕ್ಳು ಯಾವುದೇ ಊರಿಗೆ ಮದುವೆಯಾಗಿ ಹೋದರೂ ಕೂಡ ಆ ತಾಯಿ ಆ ಹೆಣ್ಣು ಮಗುನ ಕಾಯ್ತಾಳೆ ಅನ್ನೋ ಒಂದು ನಂಬಿಕೆ ಐತೆ. ಆಮೇಲೆ ಆ ಹೋದ ಹೆಣ್ಮಕ್ಳು ಅಷ್ಟೇ ಚೆನ್ನಾಗಿ ಗತ್ತಾಗಿ ತಾಯಿ ಹುಲಿಯಮ್ಮನ ಆಶೀರ್ವಾದದಿಂದ ಹಂಗೆ ಬದುಕ್ತಾರೆ ಅನ್ನೋದು ನಾವು ಸುಮಾರು ಸಲ ನೋಡಿದ್ದೀವಿ ನಮ್ಮ ಏರಿಯಾ ಹೆಣ್ಮಕ್ಳನ್ನ. ಒಂದಷ್ಟು ಮಜ್ಜಿಗೆ ಪಾನಕಗಳನ್ನ ದಾರಿಯಲ್ಲಿ ಕೊಡ್ತಾ ಇರ್ತಾರೆ. ಕೆಲವೊಬ್ಬರು ಹರಕೆ ಮಾಡ್ಕೊಂಡಿರ್ತಾರೆ, ಮಜ್ಜಿಗೆ ಕೊಡ್ತೀನಿ, ಪಾನಕ ಕೊಡ್ತೀನಿ, ಮತ್ತು ನಾವು ಒಂದಷ್ಟು ಏನಾದರೂ ಹಂಚ್ತೀವಿ ಅಂತ. ಆಮೇಲೆ ಈ ಬೆಲ್ಲ ಹೊತ್ಕೊಬರೋ ಮಕ್ಕಳೆಲ್ಲ ಬೆಳಗ್ಗೆಯಿಂದ ಊಟ ಗೀಟ ಏನು ಮಾಡಿರಲ್ಲ, ಹಸುವಾಗಿರ್ತದೆ. ಅವ್ರಿಗೆ ಒಂದಷ್ಟು ಹಣ್ಣು ಹಂಪಲು ಅವರು ದಣಿವಾರಿ ಸುಸ್ತು ಆಗದೇ ಇರಲಿ ಅಂತ ಹೇಳಿ ಒಂದಷ್ಟು ಮಜ್ಜಿಗೆ ಪಾನಕಗಳನ್ನ ಕೊಡ್ತಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಏನು ಆಯ್ ಮಾಡಿ ಏನ್ರಿ ಗುಡಿ ಆಯ್ತು. ಅಯ್ಯೋ ವಿಡಿಯೋ ಮಾಡ್ಕೊಳ್ಳಿ. ಇರಪ್ಪ ಒಂದಷ್ಟು ಕಥೆಗಳವೆ ಹೇಳ್ಬಿಟ್ರೆ ಮೈ ಜುಮ್ಮ ಕೊಡ್ತದೆ. ಅವಡಿ ಕೊಟ್ಟಿರೋದು ಹಂಗೆ. ಯಾರು ಈಗ ಇಲ್ಲಿಗೆ ತಂಬಿಟ್ಟಿನ ಆರತಿ ಮುಗೀತು, ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ. ಈಗ ಇಲ್ಲಿಂದ ಇನ್ನೇನಿಲ್ಲ, ದೇವಸ್ಥಾನಕ್ಕೆ ಹೋದರೆ ಮುಗೀತು. ದೇವಸ್ಥಾನದಲ್ಲಿ ಎಲ್ಲರ ಹತ್ರನೂ ಬೆಲ್ಲಗಳನ್ನ ಕಲೆಕ್ಟ್ ಮಾಡಿಕೊಂಡು ದೇವಸ್ಥಾನದ ಮೇಲ್ಗಡೆ ತಗೊಂಡೋಗ್ಬಿಟ್ಟು ಆ ಬೆಲ್ಲಗಳೆಲ್ಲನೂ ಚೂರು ಚೂರು ಮಾಡಿ ಅದನ್ನು ಕೆಳಗೆ ನಿಂತಿರೋಂಥ ಭಕ್ತಾದಿಗಳಿಗೆಲ್ಲ ಎಸಿತಾರೆ. ಕೆಲವೊಂದು ಅಷ್ಟು ಜನ ಬೆಲ್ಲಗಳನ್ನ ಕ್ಯಾಚ್ ಹಿಡಿದು ದೇವ್ರ ಪ್ರಸಾದ ಅಂತ ಹೇಳಿ ಒಂದಷ್ಟು ತಿಂದು ಮನೆಗೂ ತಗೊಂಡು ಹೋಗ್ತಾರೆ. ಅದು ತುಂಬ ಕ್ರೇಜಿಯಾಗಿರೋವಂಥದ್ದು. ಸಖತ್ ಮಜಾ ಮಾಡ್ತಾರೆ. ಆಮೇಲೆ ಎಲ್ಲರೂ ಒಂದು ಕಡೆ ಗಂಡಸರು, ಒಂದು ಕಡೆ ಹೆಂಗಸರು ಒಂದು ಟಮಟೆನ ಹೊಡೆಸಿ ಎಲ್ಲರೂ ಮನಸ್ಫೂರ್ತಿಯಾಗಿ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಅದನ್ನು ನೀವು ನೋಡ್ಬೋದು. ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಮಾತ್ರ ಸಖತ್ತಾಗಿರುತ್ತೆ. ಇಷ್ಟು ಜನ ಸೇರಿದ್ರೆ ಏನೋ ಒಂಥರ ವೈಬೇ ಬೇರೆ ಅಲ್ವಾ, ಸಖತ್ತಾಗಿರುತ್ತೆ ನೋಡಿ.
ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. ಬೇರೆಯವ್ರಿಗೆ ಮರಿ ಹೊಡೋರ್ಗೆ ಹೊರಗಡೆಯವ್ರಿಗೆ ಮಾತ್ರ ಸೂಪರಾಗಿ ಮಾಡ್ತಾರೆ. ಎಷ್ಟೇ ನಾವು ಚಿಕ್ಕ ಮಕ್ಕಳಿಗೆ ಸೀರೆ ಉಡ್ಸೋದು ಎಲ್ಲ ತಗೊಳ್ಬೇಕು, ಪ್ರತಿಯೊಂದು ನೋಡ್ಬೇಕು. ಪರಿಹಾರ ಮಾಡ್ಕೊಡ್ತಾಳೆ ಅಮ್ಮ. ಸಾಕಮ್ಮ ಸಾಕು. ಕಾಪಾಡ್ತಾಳೆ ಅಮ್ಮ. ಮನೆಗಳು ಇದೆ ಅಂತಾರೆ. ಬೆಳಿಗ್ಗೆ ಎಲ್ಲ ಬೆಲ್ಲದ ಆರತಿ ಮರ್ಸೋಳು ಮುಗಿದ ಮೇಲೆ ಅವತ್ತಿನ ಸಂಜೆನೇ ಊರಿನವ್ರು ಎಲ್ಲರೂ ಸೌದೆ ತಂದು ಹಾಕಿ ಕರಕ್ಲಾಕ್ತೀವಿ ದೇವಸ್ಥಾನದ ಮುಂದುಗಡೆ. ಈಗ ನೀವು ನೋಡ್ತಾ ಇರೋ ದೃಶ್ಯ ಕರಕ್ಲಾಕೋದು. ಪೂಜೆ ಮಾಡಿ ಗುಡ್ಡಪ್ಪನವರು ಎಲ್ಲ ಮಡಿಯಿಂದ ಆ ತಾಯಿ ಅಮ್ಮನ ಹೆಸರು ಹೇಳಿ ಕರಕ್ಲಾಕ್ತೀರಿ. ಆ ಕರಕ್ಲಾಕಿದಾಗ ಸುತ್ತ ನಮ್ಮ ಊರ ಗಂಡೆಗಳೆಲ್ಲ ಡ್ಯಾನ್ಸ್ ಮಾಡಿ ಕುಣಿದು ಆ ದೇವಿಗೆ ತೃಪ್ತಿಪಡಿಸಿ ಖುಷಿ ಆಗ್ತದೆ. ನಮಗೂ ಡ್ಯಾನ್ಸ್ ಮಾಡಿ ತುಂಬ ಖುಷಿ ಆಗುತ್ತೆ. ಮನಸ್ಸಿನ ಆಯಾಸ, ಮೈ ಆಯಾಸ ಎಲ್ಲ ಇಳಿತದೆ. ಇವತ್ತಿನಿಂದ ನಮ್ಮ ಊರಿನಲ್ಲಿ ಮೆಣಸಿನ್ಕಾಯಿನ ಸುಡೋಂಗಿಲ್ಲ, ಒಗ್ಗರಣೆನ ಹಾಕೋಂಗಿಲ್ಲ. ಇದು ನಮ್ಮ ಊರಿನ ಪದ್ಧತಿ. ಎಲ್ಲ ಊರಲ್ಲೂ ಇದೇ ಪದ್ಧತಿ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟು ನಮ್ಮದು ಹಂಗೆ ಎಲ್ಲ ಊರ ಥರ ನಡ್ಕೊಂಡು ಹೋಗ್ತಿದೆ. ಈಗ ನೋಡಿ, ನೋಡಿ ಇವತ್ತಿನ ನಮ್ಮ ಹುಲಿಯಮ್ಮ ಜಾತ್ರೆ ಕಾರ್ಯಕ್ರಮ ಇಷ್ಟ ಆಗಿತ್ತು. ಇದನ್ನೆಲ್ಲ ಕಂಪ್ಲೀಟ್ ನಿಮಗೆ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಮತ್ತು ನಮ್ಮ ಫೆಸ್ಟಿವಲ್ದು ವೈಭವಗಳು ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 143 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.